ಈಗ ಮನೆ ಅಶೋಕ್ ಅವರು ಹೇಳ್ತಾವ್ರೆ ರಾಜೀನಾಮೆ ಕೊಡಬೇಕು. ಅಶೋಕ್ ಅವರು 1977 ಡಿನೋಟಿಫೈ ಆಗಿರೋದು ರಾಮಸ್ವಾಮಿ ಅವ್ರ ಜಾಗಕ್ಕೆ ತೊಗೊಂಡು ಪರ್ಚೇಸ್ ಮಾಡಿ 2003 2007 ಪರ್ಚೇಸ್ ಮಾಡ್ಕೊಂಡು ಇದೇ ಯಡಿಯೂರಪ್ಪನ ಕಾಲದಲ್ಲಿ 2009 ಡಿನೋಟಿಫೈ ಮಾಡ್ತಾರೆ. ಫೈನಲ್ ನೋಟಿಫಿಕೇಶನ್ ಆಗಿರ್ತದೆ. ಅದು ಫೈನಲ್ 37 ಗುಂಟೆನೋ ಫೈನಲ್ ನೋಟಿಫಿಕೇಶನ್ ಆಗಿ 38 ಗುಂಟೆ ಫೈನಲ್ ನೋಟಿಫಿಕೇಶನ್ ಆಗಿ ನೋಟಿಫೈ ಮಾಡ್ಕೊಂಡು BDಯಿಂದ ವಾಪಸ್ ಕೊಡ್ತಾರಲ್ಲ ಅವ್ರಿಗೆ ಅದಕ್ಕೇನು ಹೇಳಬೇಕು? ಅವರು ರಾಜೀನಾಮೆ ಕೊಡ್ಬೇಕು ತಾನೆ. ಹಾಗಾಗಿ ಸಿದ್ದರಾಮಯ್ಯ ಇದ್ರಲ್ಲಿ ಪಾತ್ರ ಇಲ್ಲ ಅಂತ ನಮ್ಗೆ ಗೊತ್ತಿತ್ತು. ಈಗ ಜಿ ಟಿ ದೇವೇಗೌಡರು ನೇರವಾಗಿ ಹೇಳಿದ್ದಾರೆ. ಇವತ್ತು ಸಿದ್ದರಾಮಯ್ಯ ಮಾತ್ರ ಅಲ್ಲ, ಸಿದ್ದರಾಮಯ್ಯಗೆ ಇವತ್ತು FIR ಆದ ತಕ್ಷಣ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇರಲ್ಲ. BJPಯಲ್ಲಿ ಎಷ್ಟು ಜನ ರಾಜೀನಾಮೆ ಕೊಡಬೇಕು, JDS ಅವರು ಎಷ್ಟು ಜನ ರಾಜೀನಾಮೆ ಕೊಡಬೇಕಂತ ನಾನು ಕೇಳ್ತಾ ಇಲ್ಲ, ಮನೆ ಜಿ ಟಿ ದೇವೇಗೌಡರು ಹೇಳಿದ್ದಾರೆ. ನೋಡ್ಕೊಂಡಿದ್ದೆ ಜಿ ಟಿ ದೇವೇಗೌಡರು ಹೇಳಿಕೆ ಏನೇನು ಕೊಟ್ಟರು ಅಂತ. ಜಿ ಟಿ ದೇವೇಗೌಡರು ರಾಜೀನಾಮೆ ಇಲ್ಲ, ಅವರು ಹೇಳಿದ್ದಾರೆ. ಬರೀ JDS BJP ಅವರಲ್ಲ, JDS ಅವರು ಎಷ್ಟು ಜನ ರಾಜೀನಾಮೆ ಕೊಡಬೇಕು, ಎಲ್ಲ ಬನ್ನಿ ಧೈರ್ಯ ಆದರೆ ಬಂದು ರಾಜೀನಾಮೆ ಕೊಡಿ ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಅಶೋಕ್ ಅವರು ಅಶೋಕ್ ಅವರು 32 ಗುಂಟೆ ಜಮೀನು ವಿಚಾರ ಪ್ರಸ್ತಾಪ ಮಾಡಿದ್ರಲ್ಲ, ಅಶೋಕ್ ಬೆಳಗ್ಗೆ ಹೇಳಿಕೆ ಕೊಟ್ಟಿದ್ದಾರೆ. ನಾನು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತೇನೆ ವಿರೋಧ ಪಕ್ಷದ ಸ್ಥಾನಕ್ಕೆ. ನಾನು ರಾಜೀನಾಮೆ ಕೊಟ್ಟ ಮೇಲೆ CM ಮತ್ತೆ ಅವ್ರ ಜೊತೆಗೆ ಪ್ರೆಸ್ ಮೀಟ್ ಮಾಡೋದಲ್ಲ 4 ಸಚಿವರು. ಈಗ ಇದು ನೇರವಾಗಿ ಆರೋಪ ಇರೋದು ಇದು ಅಶೋಕ್ ಮೇಲೆ. ಇದು ಲ್ಯಾಂಡ್ಗೆ ಸಿದ್ದರಾಮಯ್ಯಗೆ ಯಾವ ಸಂಬಂಧನೂ ಇಲ್ಲ. ಇದು ನೇರವಾಗಿ ಆರೋಪ ಇರೋದು ಯಾರ ಮೇಲೆ ಇರೋದು? ಇದು ನೇರವಾಗಿ ಡಿನೋಟಿಫೈ ಮಾಡಿ ಯಾರ ಹೆಸರಲ್ಲಿ ಮಾಡ್ಕೊಂಡಿದ್ರು? ಅಶೋಕ್ ಅವರ ಹೆಸರಲ್ಲಿ ತಾನೇ ಮಾಡ್ಕೊಂಡಿದ್ದು. ಈ 2009 ಡಿನೋಟಿಫೈ ಮಾಡ್ಕೊಂಡಿದ್ದು ಯಡಿಯೂರಪ್ಪ ಕಾಲದಲ್ಲಿ ಅಶೋಕ್ ಅವ್ರು ತಾನೇ ಮಾಡ್ಕೊಂಡಿದ್ದು, ನೇರ ಮಾಡ್ಕೊಂಡಿದ್ರು. ಈ ಲ್ಯಾಂಡ್ ಸಂಬಂಧ ಸಿದ್ದರಾಮಯ್ಯ ಅವ್ರ ಹೆಸರಲ್ಲಿ ಇಲ್ಲ. ಅವ್ರ ಧರ್ಮಪತ್ನಿಗೆ ಗಿಫ್ಟ್ ಕೊಟ್ಟಿರೋದು. ಮಲ್ಲಿಕಾರ್ಜುನ ಸಿದ್ದರಾಮಯ್ಯ ಅವ್ರ ಬಾಮೇದವರು ಅವ್ರ ತಮ್ಮ ಅಕ್ಕನಿಗೆ ಗಿಫ್ಟ್ ಕೊಟ್ಟಿರೋದು. ದಯಮಾಡಿ ತಾವು ಅರ್ಥ ಮಾಡ್ಕೊಬೇಕಿದ್ದು. ಈ ಕೇಸೇ ಬೇರೆ, ಅಶೋಕ್ ಕೇಸೇ ಬೇರೆ ಆಗ್ತದೆ. ಈ ಕೇಸೇ ಬೇರೆ, ಅಶೋಕ್ ಕೇಸೇ ಬೇರೆ ಆಗ್ತದೆ.